ರಾಯಚೂರು ಮತಗಟ್ಟೆಯಲ್ಲಿ ವಾಗ್ವಾದ ನಡೆದಿದೆ. ಮತಗಟ್ಟೆ ಒಳಗಡೆಗೆ ಮೊಬೈಲ್ ತೆಗೆದುಕೊಂಡು ಹೋಗೋದನ್ನು ಪ್ರಶ್ನಿಸಿದ್ದಕ್ಕೆ ಮಹಿಳಾ ಪೊಲೀಸರ ಜೊತೆನಲ್ಲಿ ಏಜೆಂಟ್ ಕಿರಿಕ್ ಮಾಡಿಕೊಂಡಿದ್ದಾರೆ. ಮೊಬೈಲ್ ಬಿಡಿ ಅಂತ. ನಿಯಮದ ಪ್ರಕಾರ ಮೊಬೈಲನ್ನು ಬಿಡುವಂತಿಲ್ಲ. ನಿಯಮದ ಪ್ರಕಾರ ಮೊಬೈಲನ್ನು ಬಿಡುವಂತಿಲ್ಲ. ಕೆಲವರೆಲ್ಲರೂ ಕೂಡ ವೋಟ್ ಮಾಡೋದನ್ನೆಲ್ಲ ರೆಕಾರ್ಡಿಂಗ್ ಮಾಡ್ಕೋತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಸರ್ತಿ ಮೊಬೈಲ್ ಬ್ಯಾನ್ ಮಾಡಿದ್ದಾರೆ. ಈ ಥರ ಗಲಾಟೆ ಮಾಡೋದು ಸರಿಯಲ್ಲ. ಅಲ್ಲ, ರೂಲ್ಸ್ ಪ್ರಕಾರ ಮೊಬೈಲ್ ತಗೊಂಡು ಹೋಗಬಾರ್ದು ಅಷ್ಟೇ. ಪಾಪ ಒಬ್ಬ ಲೇಡಿ ಪೊಲೀಸ್ಗೆ 5-6 ಜನ ಸೇರ್ಕೊಂಡು ಈ ಥರ ದಬಾಯಿಸಿದ್ರೆ ಅವ್ರೇನು ಮಾಡ್ತಾರೆ? ಖಂಡಿತ ನಿಯಮದ ಪ್ರಕಾರ ಮೊಬೈಲ್ ತಗೊಂಡು ಹೋಗೋ ಹಾಗಿಲ್ಲ. ನಿಮ್ಮ ಮೊಬೈಲನ್ನು ಹೊರಗಡೆ ಇಟ್ಬಿಟ್ಟು ಹೋಗಬೇಕು. ಅದನ್ನು ನೋಡ್ಕೊಳಕ್ಕಿದ್ದಾರೆ ಅವರು. ನಿಮ್ಮ ಮೊಬೈಲ್ ಹೆಚ್ಚು ಕಡಿಮೆ ಆದಾಗ ನೀವು ಪ್ರಶ್ನೆ ಮಾಡಿ. ಅದರ್ವೈಸ್ ನೀವು ಮೊಬೈಲ್ ಹೆಂಗೆ ತೊಗೊಂಡು ಹೋಗ್ತೀರಾ ಒಳಗಡೆಗೆ? ರೂಲ್ಸ್ ಇಲ್ಲ, ಆ ಥರ ಮಾಡಬಾರ್ದು. ನಿಯಮದ ಪ್ರಕಾರನೇ ನಡ್ಕೋಬೇಕು ಎಲ್ಲರೂ ಕೂಡ. ಒಬ್ರಿಗೊಂದು ನ್ಯಾಯ ಮಾಡೋಕ್ಕಾಗಲ್ಲ. ನೀವು ದಬಾಯಿಸಿದ್ರೆ ಅಲ್ಲಿ ಯಾರು ಹೆದರ್ಕೊಳ್ಳೋರು ಇಲ್ಲ. ರೂಲ್ ಇಸ್ ಅ ರೂಲ್. ಅವ್ರೇನು ಮಾಡಿದ್ದಾರೆ ನಿಯಮಗಳನ್ನು ಚುನಾವಣಾ ಆಯೋಗದವರು, ಅದ್ರ ಪ್ರಕಾರ ನೀವು ನಡ್ಕೋಬೇಕು. ಮೊಬೈಲನ್ನು ನೀವು ತೊಗೊಂಡೋಗಿ ನೋಡ್ತಾ ಇದ್ವಿ, ಅಷ್ಟು ಸ್ಟ್ರಿಕ್ಟಾಗಿ ಮಾಡಿದ್ರು ಕೂಡ ಫಸ್ಟ್ ಫೇಸ್ ಕರ್ನಾಟಕದಲ್ಲಿ ಕೆಲವರೆಲ್ಲ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಅದನ್ನು ವಿಡಿಯೋನ ಅಪ್ಲೋಡ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ತಪ್ಪು, ಅದು ರಾಂಗ್, ಟೋಟಲಿ ರಾಂಗ್. ಅದು ಒಂದು ರೀತಿ ಶಿಕ್ಷಾರ್ಹ ಅಪರಾಧ ಮೊಬೈಲ್ ತೊಗೊಂಡು ಹೋಗ್ತಕ್ಕಂಥದ್ದು. ಆಮೇಲೆ ಇವರು ಮೊಬೈಲ್ ಬಿಡಿ ಅನ್ನೋರು ಇದೇ ಉದ್ದೇಶದಿಂದನೇ ಹೇಳ್ತಿರ್ತಾರೆ. ಏನು ನೀವು ಹೋಗ್ಬಿಟ್ಟು ಓಟ್ ಹಾಕ್ಬರಕ್ಕೆ ಹಬ್ಬ ಅಂದ್ರೆ 5 ನಿಮಿಷ ಆಗ್ಬೋದು, 5 ನಿಮಿಷ ಮೊಬೈಲ್ ಬಿಟ್ಟಿರೋಕ್ಕಾಗಲ್ವಾ? ಈ ಥರ ಎಲ್ಲ ದೌರ್ಜನ್ಯಗಳನ್ನ ಮಾಡಬಾರ್ದು ಯಾರು ಕೂಡ. ಅವ್ರ ಪಾಪ ಲೇಡಿ ಪೊಲೀಸ್ ಅನ್ನೋ ಕಾರಣಕ್ಕೆ ಇವ್ರು ಇಷ್ಟು ಜನ ಸೇರ್ಕೊಂಡಿರೋದು. ಅಲ್ಲಿ 1-2-3 ಜನ ಯಾರು ಜೆಂಟ್ಸ್ ಪೊಲೀಸರು ಇದ್ದಿದ್ರೆ ಸುಮ್ಮನೆ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಹೋಗಿ ಓಟ್ ಹಾಕ್ಬಿಟ್ಟು ಬರ್ತಾಯಿದ್ರು. ಇದು ರೂಲ್ಸ್ ಪ್ರಕಾರ ತಪ್ಪು. ನಾವು ಮತ್ತೆ ಹೇಳ್ತಾ ಇದ್ದೀವಿ, ನೀವು ಅಲ್ಲಿ ಮತಗಟ್ಟೆಗೆ ಹೋಗ್ಬಿಟ್ಟು ಯಾರು ಕಿರಿಕ್ ಮಾಡಬೇಡಿ. ಮೊಬೈಲನ್ನು ಬಿಡುವಂತಿಲ್ಲ. ನೀವು ಮತ ಹಾಕಿ ಬರುವ ತನಕ ಹೊರಗಡೆ ಸರೆಂಡರ್ ಮಾಡಬೇಕು. ಅದರ್ವೈಸ್ ನಿಮ್ಗೆ ಅಷ್ಟೊಂದು ನಿಮ್ಮ ಮೊಬೈಲ್ ಬಗ್ಗೆ ಆಸಕ್ತಿ ಇದ್ದರೆ ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿ. ಓಟ್ ಹಾಕ್ಬಿಟ್ಟು ಬಂದ್ಬಿಟ್ಟು ಮೊಬೈಲ್ ತೊಗೊಳ್ಳಿ, ಯಾರು ಬೇಡ ಅಂತಾರೆ? ಮೊಬೈಲನ್ನು ಯಾವ ಕಾರಣಕ್ಕೂ ಕೂಡ ಬಿಡೋ ಹಾಗಿಲ್ಲ. ಕೊನೆಗೆ ಅವ್ರಿಗೆ ತಲೆ ಕೆಟ್ಟರೆ ನಿಮ್ಗೆ ಓಟೇ ಹಾಕೋದು ಬೇಡ ಅಂದ್ಬಿಡ್ತಾರೆ. ಆಮೇಲೆ ಆ ಥರ ಆಗುವಂತಹ ಸನ್ನಿವೇಶವನ್ನು ಯಾರೂ ಸೃಷ್ಟಿ ಮಾಡ್ಕೋಬಾರ್ದು. ಇದು ರಾಯಚೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ.